Namaste students. Again 2020-24 question paper ಅಲ್ಲಿ ಸೆಕ್ಷನ್ ಸಿ ಡಿಸ್ಕಸ್ ಮಾಡೋಣ ಇನ್ಶೂರೆನ್ಸ್ ಕ್ಲೇಮ್ಸ್ದು. ಸೊ ಸೆವೆಂತ್ ಕ್ವೆಶನ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ಶೂರೆನ್ಸ್ ಕ್ಲೇಮ್ದು ಸೆಕ್ಷನ್ ಸಿ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಬಿ ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ ಮಿ ರೀಡ್ ದ ಪ್ರಾಬ್ಲಮ್. ಆನ್ 30th May 2023, the fire broke out in the warehouse of a merchant. He decided to file a claim with insurance company for loss of stock. From the following information, prepare necessary accounts and ascertain the amount of claim ಅಂತ ಕೊಟ್ಟಿದ್ದಾರೆ. ಸೊ ಮೇನ್ ನಮಗೆ ಫೈರ್ ಅಕ್ಕರ್ ಆಗಿರೋ ಇಯರ್ ನೋಡ್ಕೋಬೇಕು. ಫೈರ್ ಅಕ್ಕರ್ ಆಗಿರೋದು ಯಾವಾಗ? 2020-23. ಸೊ ಇದ್ರದ್ದು ಪ್ರೀವಿಯಸ್ ಇಯರ್ ಏನು? 2020-22. ನಮಗೆ 2020-22 ಇಂದು ಇನ್ಫಾರ್ಮೇಶನ್ ಏನಾರ ಕೊಟ್ಟಿತ್ತು ಅಂತಾರೆ ನಾವು ಟ್ರೇಡಿಂಗ್ ಅಕೌಂಟ್ ಇಂದ ಮಾಡಬೇಕಾಗುತ್ತೆ. ಸೊ ರಿಪೀಟ್ ಒನ್ಸ್ ಅಗೈನ್. ಫೈರ್ ಅಕ್ಕರ್ ಆಗಿರೋ ಯಾವಾಗ? 30th May 2020-23. ಇದ್ರದ್ದು ಪ್ರೀವಿಯಸ್ ಇಯರ್ ಏನು? 2020-22. 2022 ಇಂದ ಇನ್ಫಾರ್ಮೇಶನ್ ಕೊಟ್ಟಿತ್ತು ಅಂದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಇಂದ ಮಾಡಬೇಕಾಗುತ್ತೆ. ಸೊ 5 ಸ್ಟೆಪ್ಸ್ ಪ್ರಿಪೇರ್ ಮಾಡಬೇಕು. ಆಲ್ರೆಡಿ ಸ್ಟೆಪ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಬ್ರೀಫ್ ಔಟ್ ಮಾಡೋಣ. ಫಸ್ಟ್ ಟ್ರೇಡಿಂಗ್ ಅಕೌಂಟ್, ಫೈರ್ ಅಕ್ಕರ್ ಆಗಿರೋ ಪ್ರೀವಿಯಸ್ ಇಯರ್ಗೆ ಪ್ರಿಪೇರ್ ಮಾಡುವಂಥದ್ದು ಟ್ರೇಡಿಂಗ್ ಅಕೌಂಟು. ಸೆಕೆಂಡ್ ಸ್ಟೆಪ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಥರ್ಡ್ ಸ್ಟೆಪ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಪ್ ಟು ದ ಡೇಟ್ ಆಫ್ ಫೈರ್. ಫೋರ್ತ್ ಸ್ಟೆಪ್ ಆಕ್ಚುಯಲ್ ಲಾಸ್. ಲಾಸ್ಟ್ ಸ್ಟೆಪ್ ಅಮೌಂಟ್ ಆಫ್ ಕ್ಲೇಮ್. ಸೊ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ಸೊ ಯಾವ್ಯಾವ ಐಟಮು ಯಾವ್ಯಾವ ಅಕೌಂಟಲ್ಲಿ ಬರುತ್ತೆ ಅಂತ ಫಸ್ಟ್ ಡಿಸ್ಕಸ್ ಮಾಡಿಬಿಡೋಣ. ಓಪನಿಂಗ್ ಸ್ಟಾಕ್ ಆನ್ 1/1/2022. ಸೊ ಫೈರ್ ಅಕ್ಕರ್ ಆಗಿರೋ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ 2020-22 ಅಂದ್ರೆ ಓಪನಿಂಗ್ ಸ್ಟಾಕ್ ಇದು ಯಾವ ಅಕೌಂಟ್ ಅಲ್ಲಿ ಬರುತ್ತೆ? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಕ್ಲೋಸಿಂಗ್ ಸ್ಟಾಕ್ ಆನ್ 31st December 2020-22. ಸೊ 2020-22 31st December ಅಂತಾರೆ ಫೈರ್ ಅಕ್ಕರ್ ಆಗಿರೋ ಪ್ರೀವಿಯಸ್ ಇಯರ್. ಸೊ ಇದು ಕೂಡ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಪರ್ಚೇಸಸ್ ಫಾರ್ ದ ಇಯರ್ 2020-22 ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಸೇಲ್ಸ್ ಫಾರ್ ದ ಇಯರ್ 2020-22 ಇದು ಕೂಡ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಕ್ಯಾರೇಜ್ ಇನ್ವರ್ಟ್ಸ್. ಕ್ಯಾರೇಜ್ ಇನ್ವರ್ಟ್ಸ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕಾಗಿರೋದು ಕ್ಯಾರೇಜ್ ಇನ್ವರ್ಟ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಯಾವ ಇಯರ್ ಅಂತ ಕೊಟ್ಟಿದ್ದಾರೆ? 2020-22 ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಸೊ ವೇಜಸ್ ಫಾರ್ ದ ಇಯರ್ 2020-22 ವೇಜಸ್ ಈಸ್ ಆಲ್ಸೋ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದನ್ನು ಕೂಡ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಸೊ ಪರ್ಚೇಸ್ ರಿಟರ್ನ್ಸ್ ಫಾರ್ ದ ಇಯರ್ 2020-22. ಸೊ ಪರ್ಚೇಸ್ ರಿಟರ್ನ್ಸ್ ಕೊಟ್ಟಿದ್ದಾರೆ. ಈ ಪರ್ಚೇಸ್ ರಿಟರ್ನ್ಸ್ ನ ಪರ್ಚೇಸಸ್ ಇಂದ ಲೆಸ್ ಮಾಡಬೇಕಾಗುತ್ತೆ, ಮರಿಬಾರ್ದು, ಸರಿನಾ? ಸೇಲ್ಸ್ ರಿಟರ್ನ್ ಫಾರ್ ದ ಇಯರ್ 2020-22. ಈ ಸೇಲ್ಸ್ ರಿಟರ್ನ್ ಕೂಡ ಸೇಲ್ಸ್ ಇಂದ ಲೆಸ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸಸ್ 4,03,000 ಇಂದ 3,000 ಮೈನಸ್ ಮಾಡ್ತೀವಿ. ಸೇಲ್ಸ್ 5,10,000 ಇಂದ 10,000 ಮೈನಸ್ ಮಾಡಿ ತಗೋಬೇಕಾಗುತ್ತೆ. ಯಾವ ಅಕೌಂಟ್ ಅಲ್ಲಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ? ಪರ್ಚೇಸಸ್ ಫ್ರಮ್ 1/1/2023 ಟು ದ ಡೇಟ್ ಆಫ್ ಫೈರ್. ಅಪ್ ಟು ದ ಡೇಟ್ ಆಫ್ ಫೈರ್ ಅಂತ ಅವರೇ ಕೊಟ್ಟಿದ್ದಾರೆ. ಪರ್ಚೇಸಸ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಯಾವ್ಯಾವ ಸೈಡ್ ಅಲ್ಲಿ ಯಾವ್ಯಾವ ಇನ್ಫಾರ್ಮೇಶನ್ ತಗೋಬೇಕು ಅನ್ನೋದು ಕೂಡ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಪ್ರಾಬ್ಲಮ್ ಮಾಡ್ತಾ ಅಗೇನ್ ಡಿಸ್ಕಸ್ ಮಾಡೋಣ. ಸೇಲ್ಸ್ ಫ್ರಮ್ 1/1/2023 ಟು ದ ಡೇಟ್ ಆಫ್ ಫೈರ್ ಇದು ಕೂಡ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ ಅಪ್ ಟು ದ ಡೇಟ್ ಆಫ್ ಫೈರ್. ಸ್ಟಾಕ್ ಸ್ಯಾಲ್ವೇಜ್ಡ್. ಸ್ಟಾಕ್ ಸ್ಯಾಲ್ವೇಜ್ಡ್ ಅಂತಂದ್ರೆ ಸೊ ಫೈರ್ ಇಂದ ಸೇವ್ ಆಗಿರುವಂತ ಸ್ಟಾಕ್ ನ ಆಕ್ಚುಯಲ್ ಲಾಸ್ ಮಾಡ್ಬೇಕಂದ್ರೆ ಮೈನಸ್ ಮಾಡಬೇಕಾಗುತ್ತೆ ಸ್ಟೆಪ್ 4 ಅಲ್ಲಿ. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಇದನ್ನ ನಾವು ಫಾರ್ಮುಲಾ ಹಾಕ್ಬೇಕಾಗುತ್ತೆ ಅಮೌಂಟ್ ಆಫ್ ಕ್ಲೇಮ್ ಅಲ್ಲಿ. ಇದೊಂದು ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಟ್ ವಾಸ್ ದ ಪ್ರಾಕ್ಟೀಸ್ ಆಫ್ ದಿ ಫರ್ಮ್ ಟು ವ್ಯಾಲ್ಯೂ ದ ಸ್ಟಾಕ್ ಅಟ್ ಕಾಸ್ಟ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸ್ಟಾಕ್ ಅಂತಂದ್ರೆ ಯಾವ ಸ್ಟಾಕ್ ಅಂತ ನಿಮಗೆ ಕೊಟ್ಟಿಲ್ಲ ಅಲ್ಲಿ. ಯಾವ ಸ್ಟಾಕ್ ಅಂತ ಕೊಡದಲ್ಲೇ ಇದ್ದಾಗ ನಾವು ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕಂದ್ರೆ ಓಪನಿಂಗ್ ಸ್ಟಾಕಿಗೂ ಅಪ್ಲೈ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕಿಗೂ ಅಪ್ಲೈ ಮಾಡಬೇಕು. ಏನ್ ಅಪ್ಲೈ ಮಾಡಬೇಕು, ಹೇಗ್ ಮಾಡಬೇಕು ಅಂತಂದ್ರೆ ಸೊ ಪ್ರಾಬ್ಲಮ್ ಮಾಡ್ತಾ ಡಿಸ್ಕಸ್ ಮಾಡಿ. ಇದು ಸ್ಟಾಕ್ ಪ್ಲಸ್ ಅಂದ್ರೆ ಸ್ಟಾಕ್ ಅಟ್ ಕಾಸ್ಟ್ ಪ್ಲಸ್ ಅಂತ ಕೊಟ್ಟಿರೋದು. ಕೆಲವೊಂದ್ಸಲಿ ಸೊ ನಮ್ಗೆ ಸ್ಟಾಕ್ ಲೆಸ್ ಕೊಟ್ಟಿರ್ತಾರೆ. ಲೆಸ್ ಅಂದ್ರೆ ಕಡಿಮೆ, ಪ್ಲಸ್ ಅಂದ್ರೆ ಜಾಸ್ತಿ. ಅದು ಹೇಗ್ ಮಾಡೋದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅಂತ ಬರ್ಕೊಡೋಣ. ಸ್ಟೆಪ್ 1 ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್, ಇಲ್ಲ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ 2022 ಅಂತಾನು ಕೂಡ ಮೆನ್ಷನ್ ಮಾಡ್ಬೋದು. ಸೊ ನಿಮ್ಗೆ ಇಯರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ನಂಗೆ ಬರೀಲಿಕ್ಕೆ ಆಗಲ್ಲ ಅಂತಾರೆ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತಾನು ಕೂಡ ಬರ್ಕೋಬಹುದು. ಸೊ ಇದಾದ್ಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಮೇನ್ ಇದನ್ನ ಲೆಜರ್ ಅಕೌಂಟ್ ಕಾಲಮ್ ನ ಡ್ರಾಫ್ಟ್ ಮಾಡ್ಕೋತೀವಿ, ಸರಿನಾ? ಸೊ ಇದಾದ್ಮೇಲೆ ಲೆಟ್ ಮಿ ಗೋ ವಿತ್
ಅಂದ್ರೆ ಒಂದೊಂದೇ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್ ಆನ್ 1/1/2022. ಓಪನಿಂಗ್ ಸ್ಟಾಕ್ ಯಾವ ಸೈಡ್ ಅಲ್ಲಿ ಬರುತ್ತೆ? ಡೆಬಿಟ್ ಸೈಡ್ ಅಲ್ಲಿ ಟು ಓಪನಿಂಗ್ ಸ್ಟಾಕ್. ಟು ಓಪನಿಂಗ್ ಸ್ಟಾಕ್ ಅಂತ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ಎಷ್ಟಿದೆ ಓಪನಿಂಗ್ ಸ್ಟಾಕು? 75,000 ಇಂಟು 100/110. ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ. ಸೊ ಇಲ್ಲಿ ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಇಟ್ ವಾಸ್ ದ ಪ್ರಾಕ್ಟೀಸ್ ಆಫ್ ದಿ ಫರ್ಮ್ ಟು ವ್ಯಾಲ್ಯೂ ದ ಸ್ಟಾಕ್ ಅಟ್ ಕಾಸ್ಟ್ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಕಾಸ್ಟ್ ಪ್ಲಸ್ ಅಂತಂದ್ರೆ 100/110. 110 ಹೆಂಗ್ ಬಂತು ಅಂದ್ರೆ 100 ಕಾಮನ್, ಅದಕ್ಕೆ 10 ಅನ್ನೋದನ್ನ ಪ್ಲಸ್ ಅನ್ನೋದ್ರೆ ಆಡ್ ಮಾಡ್ಬೇಕಾಗುತ್ತೆ. ಅದೇ ಕಾಸ್ಟ್ ಲೆಸ್ ಅಂತ ಕೊಟ್ರೆ ಮೈನಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ನಮ್ಗೆ ಕೊಟ್ಟಿರೋಂಥದ್ದು ಪ್ಲಸ್ 100/110 ಮಾಡ್ತೀವಿ. 100/110 ಮಾಡಿದಾಗ 72,727. ಸರಿನಾ? ಪಾಯಿಂಟ್ ಆದ್ಮೇಲೆ 5 ಅಂಡ್ ಅಬೋವ್ 5 ನ ರೌಂಡ್ ಆಫ್ ಮಾಡ್ಕೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಂತ ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಬೈ ಕ್ಲೋಸಿಂಗ್ ಸ್ಟಾಕ್. ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ಸೊ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕು? 80,000 ಇಂಟು 100/110 ಅಂತ ಮಾಡ್ಕೋತೀವಿ. ಸೊ ಎಷ್ಟಿದೆ 100/110 ಅಂತ ಮಾಡ್ತಂದ್ರೆ ನಮಗೆ ಸೊ ಓಪನಿಂಗ್ ಸ್ಟಾಕ್, ಒಂದೇ ನಿಮಿಷ ಸ್ಟೂಡೆಂಟ್ಸ್, ಓಪನಿಂಗ್ ಸ್ಟಾಕ್ ನ ನಾವು 75,000 ಇಂಟು 100/110 ಮಾಡಿ 68,182 ಬರುತ್ತೆ. ಕ್ಲೋಸಿಂಗ್ ಸ್ಟಾಕು 80,000 ಇಂಟು 100/110 ಮಾಡ್ತಂದ್ರೆ ಇದು 72,727 ಬರುತ್ತೆ. ಸೊ ಇದೊಂಚೂರು ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕು 68,182, ಕ್ಲೋಸಿಂಗ್ ಸ್ಟಾಕ್ 72,727. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ಯಾವ್ದು ಕೊಟ್ಟಿದ್ದಾರೆ? ಓಪನಿಂಗ್ ಸ್ಟಾಕ್ ಆಯ್ತು, ಕ್ಲೋಸಿಂಗ್ ಸ್ಟಾಕ್ ಆಯ್ತು. ಪರ್ಚೇಸಸ್ ಇದೆ. ಪರ್ಚೇಸಸ್ 4,03,000. ಅದರಲ್ಲಿ ರಿಟರ್ನ್ಸ್ ಕೂಡ ಇದೆ. ಸೊ ಪರ್ಚೇಸಸ್ ಟು ಪರ್ಚೇಸಸ್ ಲೆಸ್ ರಿಟರ್ನ್ಸ್. ಡೈರೆಕ್ಟ್ ಆಗಿ ಲೆಸ್ ರಿಟರ್ನ್ಸ್ ಬ್ರಾಕೆಟ್ ಅಲ್ಲಿ 4,03,000 ಮೈನಸ್ 3,000. 4,03,000 ಮೈನಸ್ 3,000 ಮಾಡ್ತು ಅಂದ್ರೆ 4,00,000 ಬರುತ್ತೆ. ಇಮಿಡಿಯೇಟ್ ಆಗಿ 4,00,000 ಬರ್ಕೊಂಡ್ರಿ. ಸೊ ಅದಾದ್ಮೇಲೆ ಸೇಲ್ಸ್ ಇದೆ. ಸೇಲ್ಸ್ 5,10,000. ಅದಕ್ಕೆ ಸೇಲ್ಸ್ ರಿಟರ್ನ್ ಕೂಡ ಮೈನಸ್ ಮಾಡಬೇಕಾಗುತ್ತೆ. ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್. ರಿಟರ್ನ್ಸ್ ಅಂದ್ರೆ ಪರ್ಚೇಸ್ಗೆ ಪರ್ಚೇಸ್ ರಿಟರ್ನ್, ಸೇಲ್ಸ್ಗೆ ಸೇಲ್ಸ್ ರಿಟರ್ನ್. ಇದ್ರಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ ಆಮೇಲೆ, ಸರಿನಾ? ಸೊ ಪರ್ಚೇಸಸ್ಗೆ ಪರ್ಚೇಸ್ ರಿಟರ್ನ್, ಸೇಲ್ಸ್ಗೆ ಸೇಲ್ಸ್ ರಿಟರ್ನ್ಸ್. ಓಕೆ, 5,10,000 ಇಂದ 10,000 ಮೈನಸ್ ಮಾಡ್ತು ಅಂದ್ರೆ ಬರೋ ಅಂತ ಆನ್ಸರು 5,00,000. ಸೊ ಈ 5,00,000 ನ ನಾವು ತಗೋಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಪಾಯಿಂಟ್ ಸೇಲ್ಸ್ ಆಗಿದೆ. ಇದಾದ್ಮೇಲೆ ಕ್ಯಾರೇಜ್ ಇನ್ವರ್ಟ್ಸ್. ಕ್ಯಾರೇಜ್ ಇನ್ವರ್ಟ್ಸ್ ಅಂದ್ರೆ ಇಟ್ ಈಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು 2020-22 ಕೊಟ್ಟಿದ್ದಾರೆ. ಸೊ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀವಿ. ಕ್ಯಾರೇಜ್ ಇನ್ವರ್ಟ್ಸ್ ಅಕಸ್ಮಾತ್ ಔಟ್ವರ್ಡ್ಸ್ ಕೊಟ್ಟಿದ್ರೆ ತಗೊಳಂಗಿಲ್ಲ, ಅದನ್ನ ಇಗ್ನೋರ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿದ್ದಾರೆ, ಕ್ಯಾರೇಜ್ ಔಟ್ವರ್ಡ್ಸ್ ಕೊಟ್ಟಿತ್ತು ಅಂದ್ರೆ ತಗೊಳಂಗಿಲ್ಲ. 1,800. ಸೊ ಇದಾದ್ಮೇಲೆ ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು ಟ್ರೇಡಿಂಗ್ ಅಕೌಂಟ್ 2020-22 ಮಾತ್ರ ಕೊಟ್ಟಿದ್ದಾರೆ, ಅದನ್ನ ತಗೋತೀವಿ. ವೇಜಸ್ ಎಷ್ಟು ಕೊಟ್ಟಿದ್ದಾರೆ? 7,000 ಕೊಟ್ಟಿದ್ದಾರೆ. ಸೊ 7,000 ನ ಬರ್ಕೋತೀವಿ. ಬೇರೆ ಇನ್ ಯಾವ್ದಾದ್ರು ಇನ್ಫಾರ್ಮೇಶನ್ ರಿಲೇಟೆಡ್ ಟು ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದಾರ ನೋಡೋಣ. ಸೊ ಪರ್ಚೇಸ್ ರಿಟರ್ನ್ ಆಗಿದೆ, ಸೇಲ್ಸ್ ರಿಟರ್ನ್ ಆಗಿದೆ. ಇನ್ ನೆಕ್ಸ್ಟ್ ಪಾಯಿಂಟ್ಸ್ ಪರ್ಚೇಸ್ ಅಪ್ ಟು ದ ಡೇಟ್ ಆಫ್ ಸೇಲ್ಸ್ ಇದೆಲ್ಲ ನೆಕ್ಸ್ಟ್ ಮೆಮೊರಾಂಡಮಿಗೆ ಬರುತ್ತೆ. ಸೊ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಇರಬೇಕು. ಕ್ರೆಡಿಟ್ ಸೈಡ್ 5,00,000 ಪ್ಲಸ್ 72,727 ಅಂತಂದ್ರೆ ಆಡ್ ಮಾಡಿದ್ರೆ 5,72,727 ಬರುತ್ತೆ. ಸೊ ಎರಡೂ ಸೈಡು 5,72,727 ಅಂತ ಎರಡೂ ಸೈಡು ಬರ್ಕೋಬೇಕಾಗುತ್ತೆ. ಸೊ ಇದು ಟೋಟಲ್ ಅಂತ ಬರ್ಕೊಂಡಿಲ್ಲ ಅಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಈ 5,72,727 ಇಂದ ಇಷ್ಟನ್ನು ಕೂಡ ಮೈನಸ್ ಮಾಡ್ಬೇಕಾಗುತ್ತೆ. ಇಷ್ಟನ್ನು ಕೂಡ ಮೈನಸ್ ಮಾಡ್ಬೇಕಾಗುತ್ತೆ. ಮೈನಸ್ ಮಾಡ್ತಂದ್ರೆ ಸಿಗೋ ಅಂತ ಆನ್ಸರ್ ನಿಮ್ಗೆ ಗ್ರಾಸ್ ಪ್ರಾಫಿಟ್ ಟು ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 95,745. ಸೊ ಗ್ರಾಸ್ ಪ್ರಾಫಿಟ್ ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತಾನು ಕೂಡ ಬರ್ಕೋಬಹುದು, ಸರಿನಾ? ಸೊ ಇಷ್ಟು ಕೂಡ ಟ್ರೇಡಿಂಗ್ ಅಕೌಂಟಿನ ಐ ಮೀನ್
ಕಾನ್ಸೆಪ್ಟ್ ನಾವು ಹೇಗೆ ಮಾಡೋವಂಥದ್ದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಸ್ಟೆಪ್ 1 ಅಷ್ಟೇ. ಸ್ಟೆಪ್ 1 ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ನ ಕಂಡಿಡಿದ್ವಿ. ಹೋಪ್ ಫಾರ್ ದ ಬೆಸ್ಟ್, ನಮ್ಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಸರಿನಾ? ಓಪನಿಂಗ್ ಸ್ಟಾಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಕ್ಲೋಸಿಂಗ್ ಸ್ಟಾಕ್ ಕೂಡ ನಿಮ್ಗೆ ಅರ್ಥ ಆಗಿದೆ. ಪರ್ಚೇಸಸ್ ಇಂದ ಪರ್ಚೇಸ್ ರಿಟರ್ನ್ ನ ಮೈನಸ್ ಮಾಡಿದೀವಿ, ಸೇಲ್ಸ್ ಇಂದ ಸೇಲ್ಸ್ ರಿಟರ್ನ್ ನ ಮೈನಸ್ ಮಾಡಿದೀವಿ. ಓಕೆನಾ ಸ್ಟೂಡೆಂಟ್ಸ್? Next step 2 is gross profit ratio. So what is the formula to calculate gross profit ratio ಅಂತಂದ್ರೆ, so gross profit ratio is equal to gross profit divided by sales into 100. So is equal to gross profit ಎಷ್ಟು 95,745 divided by ಸೇಲ್ಸ್ ಎಷ್ಟಿದೆ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಸೇಲ್ಸ್, ನೀವು ಅಮೌಂಟ್ ಕಾಲಮ್ ಅಲ್ಲಿ ಏನ್ ಬರ್ಕೊಂಡಿರ್ತೀರ ಅದನ್ನೇ ತಗೋಬೇಕು. ಸೊ 5 ಲ್ಯಾಕ್ ಇದೆ, ರಿಟರ್ನ್ಸ್ ನೆಲ್ಲ ಮೈನಸ್ ಮಾಡಿನೇ ತಗೋಣ ಅಂತದ್ದು, ಮೈನಸ್ ಮಾಡಿ ತಗೊಂಡಿದ್ರೆ ಇಂಟು 100. ಸೊ ಇಂಟು 100 ಮಾಡಿದಾಗ ನಿಮ್ಗೆ ಸೊ 19.149 ಬರುತ್ತೆ. 19.15%. ಬೇಕಿದ್ರೆ ನೀವು 149 ತಗೋಬಹುದು. ನನಗೆ ಕನ್ಫ್ಯೂಷನ್ಸ್ ಇದೆ, ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ಸೇ ತಗೊಳ್ಳಿ. ಸೊ 19.149 ಬರೋದನ್ನ ನಾನು 15 ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ನೀವು ಎಕ್ಸಾಕ್ಟ್ ಆಗಿ ತಗೋಬಹುದು. ಒಂದು 5 ರೂಪೀಸ್ 10 ರೂಪೀಸ್ ವೇರಿಯೇಷನ್ ಬಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಈಗ ನಾವು ಸ್ಟೆಪ್ 3 ಮಾಡೋಣ. ಏನು ಸ್ಟೆಪ್ 3? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಪ್ ಟು ದ ಡೇಟ್ ಆಫ್ ಫೈರ್. ಸೊ ಇದಕ್ಕೂ ಕೂಡ ಕಾಲಮ್ನ ಡ್ರಾಫ್ಟ್ ಮಾಡ್ಕೋತೀವಿ. ಏನ್ ಕಾಲಮ್ ಅಂತಾರೆ? ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ 4 ಕಾಲಮ್ನ ಡ್ರಾಫ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಡ್ರಾಫ್ಟ್ ಮಾಡಿದೀನಿ. ಸೊ ಇದು ಹೇಗ್ ಮಾಡೋದು ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫೈರ್ ಅಕ್ಕರ್ ಆಗಿರೋ ಡೇಟ್ ಕಂಟ ಪ್ರಿಪೇರ್ ಮಾಡುವಂಥದ್ದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಇದು ಮಾಡಕ್ಕಿಂತ ಮುಂಚೆ ಫಸ್ಟ್ ಐಟಮ್ ಹೇಗೆ ಅಂತಂದ್ರೆ, ಟ್ರೇಡಿಂಗ್ ಅಕೌಂಟಿನ ಕ್ಲೋಸಿಂಗ್ ಸ್ಟಾಕು, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರುವಂತ ಈ ಕ್ಲೋಸಿಂಗ್ ಸ್ಟಾಕು ಮೆಮೊರಾಂಡಮ್ಗೆ ಏನಾಗುತ್ತೆ? ಓಪನಿಂಗ್ ಆಗುತ್ತೆ. ಡೈರೆಕ್ಟ್ ಆಗಿ 72,727 ತಗೋಬೇಕು. ಟು ಓಪನಿಂಗ್ ಸ್ಟಾಕ್, ಟು ಓಪನಿಂಗ್ ಇಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡಬೇಡಿ. ಡೈರೆಕ್ಟ್ ಆಗಿ ಟು ಓಪನಿಂಗ್ ಸ್ಟಾಕ್ 72,727 ಅಂತಾನೆ ಬರ್ಕೋಬೇಕಾಗುತ್ತೆ. ಸೊ ಇವಾಗ ಕ್ವೆಶನ್ಗೆ ಹೋಗೋಣ. ಫಸ್ಟ್ ಇದನ್ನ ಮಾಡಿದ್ವಿ. ಕ್ವೆಶನ್ಗೆ ಹೋದ್ರೆ ಫಸ್ಟ್ ಇಂದ ನೋಡ್ಕೊಳಂತ ನೆಸೆಸಿಟಿ ಇಲ್ಲ. ಪರ್ಚೇಸಸ್ ಫ್ರಮ್ 1/1/2023 ಟು ದ ಡೇಟ್ ಆಫ್ ಫೈರ್ 2,50,000 ಇದೆ. ನಮ್ಗೆ ಯಾವುದೇ ರೀತಿ ಪರ್ಚೇಸ್ ರಿಟರ್ನ್ಸ್ ಇಲ್ಲ. ಪರ್ಚೇಸ್ ರಿಟರ್ನ್ಸ್ ಇಲ್ಲ ಅಂತಾರೆ, ತಗೊಳಂಗಿಲ್ಲ. ಡೈರೆಕ್ಟ್ ಆಗಿ ಟು ಪರ್ಚೇಸಸ್ 2,50,000 ಅಂತ ಬರ್ಕೋತೀವಿ. ಟು ಪರ್ಚೇಸಸ್ 2,50,000. ಪರ್ಚೇಸಸ್ ಆದ್ಮೇಲೆ ನೆಕ್ಸ್ಟ್ ಕೊಟ್ಟಿರೋಂಥದ್ದು ಯಾವುದು? ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಸೇಲ್ಸ್? 3 ಲ್ಯಾಕ್. ನೆಕ್ಸ್ಟ್ ಬೈ ಸೇಲ್ಸ್ 2,80,000 ಇದೆ. ಸೊ ಬೈ ಸೇಲ್ಸ್ 3,80,000. ಬೈ ಸೇಲ್ಸ್ 3,80,000. ಸೊ ಇದಾದ್ಮೇಲೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಂಡಿಡ್ಕೊಂಡಿದ್ದೀರಲ್ಲ, ಸೊ ಇಲ್ಲಿ ಟು ಗ್ರಾಸ್ ಪ್ರಾಫಿಟ್ ಯಾವ್ದ್ರ ಮೇಲೆ ಗ್ರಾಸ್ ಪ್ರಾಫಿಟ್ ಮಾಡಬೇಕು ಅಂತಂದ್ರೆ, ಸೇಲ್ಸ್ ಅಮೌಂಟ್ ಇದೆ ನೋಡಿ, 3,80,000 ಮೇಲೆ ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. 3,80,000 ಇಂಟು 19.15 ಡಿವೈಡೆಡ್ ಬೈ 100. ಸೊ ಈ ರೀತಿ ಮಾಡಿದ್ರೆ ನಿಮ್ಗೆ ಸೊ ಗ್ರಾಸ್ ಪ್ರಾಫಿಟ್ ಬಂದು ಅಮೌಂಟ್ ಬಂದು 72,770 ಬರುತ್ತೆ. ಸೊ ಇದಾದ್ಮೇಲೆ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಕ್ಲೋಸಿಂಗ್ ಸ್ಟಾಕ್ ಅಪ್ ಟು ದ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಟೋಟಲ್ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ಅಂದ್ರೆ ಇಷ್ಟನ್ನು ಕೂಡ ಟೋಟಲ್ ಮಾಡ್ತು ಅಂತಂದ್ರೆ ನಿಮ್ಗೆ 3,95,497 ಬರುತ್ತೆ. ಎರಡು ಸೈಡು 3,95,497 ಎರಡು ಸೈಡು ಬರ್ಕೋತೀರಾ. ಸೊ ಲೈಕ್ 3,95,497 ಇಂದ 3,80,000 ಮೈನಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ
15,497 ಬರುತ್ತೆ. ಸೊ ಇದನ್ನ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಫೈರ್ ಅಕ್ಕರ್ ಆಗಿದ್ದಿನ ನಮ್ಮ ಹತ್ರ ಸ್ಟಾಕ್ ಎಷ್ಟಿತ್ತು ಅಂತಂದ್ರೆ 15,497 ಅಷ್ಟು ಇತ್ತು. ಸೊ ಇದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಸ್ಟೆಪ್ 4 ಆಕ್ಚುಯಲ್ ಲಾಸ್. ಎರಡು ಕಾಲಮ್ನ ಡ್ರಾಫ್ಟ್ ಮಾಡಿದೀವಿ, ಯಾವುದು ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಸೊ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ, 15,497 ನ ಬರ್ಕೋತೀವಿ. 15,497 ಆಡ್ ಫೈರ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ ನೆಕ್ಸ್ಟ್ ಗೂಡ್ಸ್ ಸ್ಯಾಲ್ವೇಜ್ಡ್. ಗೂಡ್ಸ್ ಸ್ಯಾಲ್ವೇಜ್ ನಿಮಗೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಫೈರ್ ಇಂದ ಸೇವ್ ಆಗಿರೋಂಥದ್ದು ಎಷ್ಟು? 12,000. ಕ್ವೆಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 12,000 ನ ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡ್ತೀರಾ ಅಂತಂದ್ರೆ ಸಿಗೋ ಅಂತ ಆನ್ಸರ್ ನಿಮಗೆ ಆಕ್ಚುಯಲ್ ಲಾಸ್ 3,497. 3,497 ವಿಲ್ ಬಿ ದ ಆಕ್ಚುಯಲ್ ಲಾಸ್. ಸೊ ಇದು ಸ್ಟೆಪ್ 4. ಸ್ಟೆಪ್ 4 ಆದ್ಮೇಲೆ ಲಾಸ್ಟ್ ಒನ್ ಇಸ್ ಅಮೌಂಟ್ ಆಫ್ ಕ್ಲೇಮ್. ಅಮೌಂಟ್ ಆಫ್ ಕ್ಲೇಮ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಪಾಲಿಸಿ ಅಮೌಂಟ್ ನಿಮಗೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡೋಣ. ಸೊ ಕ್ವೆಶನ್ ಅಲ್ಲಿ ಪಾಲಿಸಿ ಅಮೌಂಟ್ ವಾಸ್ ಫಾರ್ ರುಪೀಸ್ 1,80,000. ಸೊ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಪಾಲಿಸಿ ಅಮೌಂಟು? 1,80,000. 1,80,000 into actual loss 3,497 divided by closing stock ನಮಗೆ ಸ್ಟೆಪ್ 3 ಅಲ್ಲಿ ಸಿಗುತ್ತೆ. 15,497 divided by 15,497. ಫಸ್ಟು ಇದನ್ನ ಡಿವೈಡ್ ಮಾಡಿಬಿಡಿ, ಆಮೇಲೆ 1,80,000 ನ ಮಲ್ಟಿಪ್ಲೈ ಮಾಡಿ, ಇಲ್ಲ ಅಂದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲಿ ವ್ಯಾಲ್ಯೂ ಪ್ರಾಪರ್ ಆಗಿ ತೋರಿಸಲ್ಲ. ಸೊ ಫಸ್ಟು 3,497 ಡಿವೈಡೆಡ್ ಬೈ 15,497 ಮಾಡಿ ಇಮಿಡಿಯೇಟ್ ಆಗಿ ಇಂಟು 1,80,000 ಮಾಡ್ತೀರಾ ಅಂತಂದ್ರೆ ನಿಮಗೆ ಅಮೌಂಟ್ ಆಫ್ ಕ್ಲೇಮ್ ಇಸ್ ಈಕ್ವಲ್ ಟು ನಿಮಗೆ ಅಮೌಂಟ್ ಆಫ್ ಕ್ಲೇಮ್ ಬಂದು 3,497 divided by 15,497 into 1,80,000 ಮಾಡಿದ್ರೆ 40,618 rupees ಸಿಗುತ್ತೆ. ಸೊ ಇದು ಅಮೌಂಟ್ ಆಫ್ ಕ್ಲೇಮ್. ಸೊ ಇಷ್ಟು ನಾವು ಮಾಡಿರೋ ಅಂಥದ್ದು 2020-24 ಕ್ವೆಶನ್ ಪೇಪರ್ದು ಸೆಕ್ಷನ್ ಸಿ ಫುಲ್ ಫ್ಲೆಜ್ಡ್ ಪ್ರಾಬ್ಲಮ್ ಇದು. ಆಲ್ ದ 5 ಸ್ಟೆಪ್ ಎಕ್ಸ್ಪ್ಲೈನ್ ಪ್ರಾಪರ್ಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್.